ನಾಳೆ ಪ್ರಜಾಪ್ರಭುತ್ವದ ಹಬ್ಬ ಅಂದ್ರೆ ಮತದಾನ ನಡೀತಾ ಇದೆ. ಸಹಜವಾಗಿಯೇ ಮತದಾನಕ್ಕೆ ಊರುಗಳತ್ತ ಬೆಂಗಳೂರಿನ ನಿವಾಸಿಗಳು ಮುಖ ಮಾಡ್ತಾ ಇದ್ದಾರೆ. ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಚಿತ್ರದುರ್ಗ, ತುಮಕೂರು, ಹಾಸನದ ಕಡೆ ಬೆಂಗಳೂರಿನಲ್ಲಿ ನೆಲೆಸಿರೋರು, ಅಲ್ಲಿ ವೋಟಿಂಗ್ ಇರೋರು ಈಗ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಬರುವ ಬಸ್ಗಳು ಕೂಡ ಫುಲ್ ರಶ್ ಆಗಿದೆ. ಸಂಜೆ ಹೊತ್ತಿಗೆ ಮತ್ತಷ್ಟು ನೂಕು ನುಗ್ಗಲು ಮೆಜೆಸ್ಟಿಕ್ ಭಾಗದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಾಗುವಂತಹ ಸಾಧ್ಯತೆ ಇದೆ. ಚುನಾವಣಾ ಕಾರ್ಯಕ್ಕೆ ಈಗಾಗಲೇ ಬಹಳ ಸಂಖ್ಯೆಯಲ್ಲಿ ಬಸ್ಗಳ ಬಳಕೆಯಾಗಿದೆ. ಮತ್ತೊಂದು ಕಡೆ ಹಾಸನ ಜೊತೆಗೆ ತುಮಕೂರು, ಚಿತ್ರದುರ್ಗ ಭಾಗದಲ್ಲಿ ವೋಟಿಂಗ್ ಇರೋರು, ಬೆಂಗಳೂರಿನಲ್ಲಿ ನೆಲೆಸಿರೋರು ಅವರವರ ಊರುಗಳತ್ತ ಮುಖ ಮಾಡ್ತಾ ಇದ್ದಾರೆ. ಸಹಜವಾಗಿಯೇ ನೂಕು ನುಗ್ಗಲು ಉಂಟಾಗಿದೆ. ಪ್ರತಿ ಬಸ್ಗಳು ಕೂಡ ರಶ್ ಆಗಿರುವಂತಹದ್ದು. ನೀವು ಕೂಡ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಯಾವ ರೀತಿ ಜನಜಂಗುಳಿ ನಿರ್ಮಾಣವಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ನಾಳೆ ಮೊದಲ ಹಂತದ ಚುನಾವಣೆ. ಬೆಂಗಳೂರಿನಲ್ಲಿರುವಂತಹ ಬೇರೆ ಬೇರೆ ಜಿಲ್ಲೆಯವರು, ಬೆಂಗಳೂರಿನಲ್ಲಿ ನೆಲೆಸಿದವರು ಈಗ ಊರುಗಳತ್ತ ಮುಖ ಮಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೇಗಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ರಶ್ ಅಂತ ಹೇಳಿ ಪ್ರಯಾಣಿಕರು ಏನ್ ಹೇಳ್ತಾ ಇದ್ದಾರೆ ಅಂತ? ಕೆಎಸ್ಆರ್ಟಿಸಿಯ ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ನೇರವಾಗಿ ನಾನು ದೃಶ್ಯಾವಳಿಗಳನ್ನ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಪ್ರೇಮ್, ನಾವು ಗಮನಿಸಬಹುದಾಗಿದೆ, ಈಗ ತಾನೇ ಬಂದಂತ ಬಿಎಂಟಿಸಿ ಬಸ್ಸು ಜಿಲ್ಲೆಗಳಿಗೆ ಬಿಎಂಟಿಸಿ ಬಸ್ಗಳನ್ನ ಬಳಸಿಕೊಡ್ತಾ ಇದ್ದಾರೆ. ಅದಕ್ಕೆ ಕಿಟಕಿಯಿಂದ ಸೀಟ್ಗಳನ್ನ ಹಾಕಿ ಒಳಗಡೆ ನುಗ್ಗಿ ಈ ಸೀಟನ್ನ ಹಾಕಿ ತೆರಳೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಇವರು ತುಂಬಾ ಹೊತ್ತಿನಿಂದಾಗಿ ಬೇರೆ ಬೇರೆ ಕಡೆಗಳಿಗೆ ತೆರಳಲಿಕ್ಕೆ ಅಂತೇಳಿ ಈಗಾಗಲೇ ರಶ್ ಆಗಿ ನಿಂತಿರುವಂತದ್ದು. ಯಾಕೆಂತಂದ್ರೆ ಈ ಒಂದು ಮತದಾನ ಮಾಡ್ಲಿಕ್ಕೆ ಅಂತೇಳಿ ಒಂದಿಷ್ಟು ಬಸ್ಗಳನ್ನು ಕೂಡ ಬಳಸ್ಕೊಂಡಿದ್ದಾರೆ. ಆ ಬಸ್ಗಳನ್ನ ಬಳಸ್ಕೊಂಡಿರೋ ಕಾರಣದಿಂದಾಗಿ ಬಸ್ಗಳ ಸಂಖ್ಯೆ ಶಾರ್ಟೇಜ್ ಆಗ್ತಾ ಇದೆ. ಬೆಳಗ್ಗೆಯಿಂದನೂ ಕೂಡ ಕಾದ್ರೂ ಬಸ್ಗಳು ಸಿಗ್ತಾ ಇಲ್ಲ. ಬರುವಂತ ಬಸ್ಗಳು ಕೂಡ ರಶ್ ಆಗಿ ಬರ್ತಾ ಇದಾವೆ ಅಂತೇಳಿ ಹಾಸನ, ಚಿತ್ರದುರ್ಗ, ತುಮಕೂರು ಕಡೆಗೆ ಹೋಗ್ತಕ್ಕಂಥ ಪ್ರಯಾಣಿಕರು ಯಾವಾಗ ಬಸ್ ಬರುತ್ತೆ ಅಂತೇಳಿ ಕಾಯುವಂತ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಮಾತಾಡಿಸ್ತೇನೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ತಾವು ಯಾವ ಕಡೆಗೆ ಹೋಗ್ತಾ ಇದ್ರೆ, ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ರೆ ಮೇಡಮ್? ಪಾವಗಡ ಹೋಗ್ತಾ ಇದೀವಿ ಸರ್. ಪಾವಗಡ ಬಸ್ ಇಲ್ವಾ? ಇದೆ ಸರ್, ವೇಟ್ ಮಾಡ್ತಾ ಇದೀವಿ. ಹಾಫ್ ಅನ್ ಅವರ್ ವೇಟ್ ಮಾಡಬೇಕು. ಏನು ವೋಟ್ ಮಾಡ್ಲಿಕ್ಕೆ ಮೇಡಮ್? ಅಲ್ಲ ಸರ್, ಮ್ಯಾರೇಜ್ ಇದೆ, ಹೋಗ್ತಾ ಇದೀವಿ. ಮೇಡಮ್ ತಾವು ಬಸ್ ವೇಟ್ ಮಾಡ್ತಿದ್ರಾ? ಹೌದು ಸರ್, ಪಾವಗಡಕ್ಕೆ ಒಂದು ಹಾಫ್ ಅನ್ ಅವರಿಂದ ವೇಟ್ ಮಾಡ್ತಾ ಇದ್ದೀವಿ. ಏನು ಹೇಳ್ತಿರ್ಲಿ, ಇನ್ನು ಸ್ವಲ್ಪ ಬಸ್ ಫೆಸಿಲಿಟಿ ಮಾಡಿಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತು ಅನಿಸುತ್ತೆ. ಮಗು ಎಲ್ಲ ಕರ್ಕೊಂಡು ಲಾಂಗ್ ರೂಟ್ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ಗಮನಿಸಬಹುದಾಗಿದೆ, ಇಲ್ಲೊಂದಷ್ಟು ಮಂದಿ ಬಸ್ಗೋಸ್ಕರ ಕಾದು ನಿಂತಿರುವಂಥದ್ದು. ಇವರೆಲ್ಲರೂ ಕೂಡ ತುಮಕೂರು ಕಡೆಗೆ ಹೋಗ್ಲಿಕ್ಕೆ ಅಂತೇಳಿ ಬಸ್ಗೋಸ್ಕರ ಕಾಯ್ತಾ ಇದ್ದಾರೆ. ನಾಳೆ ಮತದಾನ ಮಾಡಲಿಕ್ಕೆ ಅಂತೇಳಿ ಆಫೀಸ್ಗಳಿಗೆ ರಜೆ ಹಾಕಿ ಹೋಗಿ ಮತದಾನ ಮಾಡಬೇಕು ಅಂತೇಳಿ ಬಸ್ಗೆ ಬೆಳಗ್ಗೆಯಿಂದನೂ ಕೂಡ ಕಾದ್ರೂ ಕೂಡ ಬರ್ತಾ ಇದ್ದಾವೆ. ಆದರೆ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದ್ದಾವೆ, ತುಂಬಾ ಜಾಸ್ತಿ ಬಸ್ ಬರ್ತಾ ಇದಾವೆ ಅನ್ನುವಂಥದ್ದು. ನಮಸ್ತೆ ಸರ್, ಏನು ವೋಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಹೇಗೆ? ಹೌದು ಸರ್, ವೋಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ತುಮಕೂರು ಬಸ್ ಶಾರ್ಟೇಜ್ ಆಗ್ತಾ ಇದೆಯಾ? ಶಾರ್ಟೇಜ್ ಆಗ್ತದೆ, ಎಲ್ಲ ರಶ್ಗಳು ಇದ್ದಾರೆ, ಗಾಡಿಗಳೆಲ್ಲ. ಓಕೆ ಸರ್, ಈಗ ಯಾವುದೊಂದು ಗಾಡಿ ಇದೆ, ಅದು ವೇಟ್ ಮಾಡ್ತಾ ಇದ್ವಿ. ಇವರೆಲ್ಲರೂ ಕೂಡ ತಮ್ಮ ಕೆಲಸಗಳಿಗೆ ಅಂತೇಳಿ ಬೆಂಗಳೂರಿಗೆ ಬಂದಿದ್ರು, ಇಲ್ಲೇ ನೆಲೆಸಿದ್ರು, ವೋಟ್ ಮಾಡ್ಲಿಕ್ಕೆ ಅಂತೇಳಿ ಹೋಗ್ತಾ ಇದ್ರೆ. ತಾವೇನ್ ಹೇಳ್ತೀರಾ ಸರ್, ಬಸ್ ಸಿಗ್ತಾ ನಿಮ್ಗೆ ಇಲ್ವಾ ಹೇಗೆ? ತಮಿಳ್ ಎಲ್ಲರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳಲಿಕ್ಕೆ ಅಂತೇಳಿ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ತಮ್ಮ ಜಿಲ್ಲೆಗಳಿಗೆ ತೆರಳುವಂತ ಬಸ್ಗಳಿಗೆ ಕಾದು ನಿಂತಿದ್ದಾರೆ. ಈ ಬಸ್ಗಳನ್ನ ಅಡ್ಜಸ್ಟ್ ಮಾಡುವಂತ ಕೆಲಸಕ್ಕೆ ಕೆಎಸ್ಆರ್ಟಿಸಿ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಚುನಾವಣಾ ಆಯೋಗ 2200 ಬಸ್ಗಳನ್ನ ಚುನಾವಣಾ ಕಾರ್ಯಕ್ಕೆ ಬಳಸ್ಕೊಂಡಿರುವಂತದ್ದು. ಬಿಎಂಟಿಸಿಯ 1700 ಬಿಎಂಟಿಸಿ ಬಸ್ಗಳನ್ನ ಚುನಾವಣಾ ಕಾರ್ಯಕ್ಕೆ ಬಳಸ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಸಹಜವಾಗಿ ಬಸ್ಗಳ ಸಂಖ್ಯೆ ಶಾರ್ಟೇಜ್ ಆಗ್ತಾ ಇದೆ. ಜಿಲ್ಲೆಗಳಿಗೆ ಬಿಎಂಟಿಸಿ ಬಸ್ಗಳನ್ನ ಬಿಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದೆ. ಸಂಜೆ ಆಗ್ತಾ ಇದ್ದಂತೆ ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗ್ತಾ ಇದ್ದು, ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮತದಾನ ಹಿನ್ನೆಲೆಯಲ್ಲಿ ತಮ್ಮ ಊರುಗಳತ್ತ ಜಿಲ್ಲೆಗಳಿಗೆ ತೆರಳಲು ಪ್ರಯಾಣಿಕರು ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಬಸ್ ಬಂದ ತಕ್ಷಣ ಬಸ್ಗೆ ಮುಗಿ ಬೀಳ್ತಕ್ಕಂತಹ ಚಿತ್ರಾವಳಿಗಳು ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ, ಬಸ್ಗಾಗಿ ಕಾದು ನಿಂತಿರುವಂತಹ ದೃಶ್ಯಗಳು ನಮಗೆ ಕಂಡು ಬರ್ತಾ ಇದೆ. ನಾಳೆ ಬೆಳಿಗ್ಗೆ 7 ಗಂಟೆಯಿಂದಲೇ ಮತದಾನ ಶುರು ಆಗುತ್ತೆ. ಹೀಗಾಗಿ ತಮ್ಮ ಊರುಗಳತ್ತ ತೆರಳೋದಕ್ಕೆ ಜನರು ಈಗಾಗಲೇ ಬಸ್ಗಳಿಗೋಸ್ಕರ ಕಾದು ನಿಂತಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಎಲ್ಲರೂ ಕೂಡ ಮತದಾನ ಮಾಡ್ಲಿಕ್ಕೆ ಅಂತೇಳಿ ಹೊರಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ತುಮಕೂರು ಕಡೆಗೆ, ದಾವಣಗೆರೆ, ಚಿತ್ರದುರ್ಗ ಕಡೆಗೆ ಹೋಗ್ತಕ್ಕಂಥ
ಪ್ರಯಾಣಿಕರು ಎಲ್ಲರೂ ಕೂಡ. ಯಾಕಂದ್ರೆ ಬಸ್ಗಳನ್ನ ಮತದಾನಕ್ಕೆ ಬಳಸ್ಕೊಂಡಿದ್ದಾರೆ, ಹಾಗಾಗಿ ಸ್ವಲ್ಪ ಶಾರ್ಟೇಜ್ ಆಗಿದೆ, ಸ್ವಲ್ಪ ಸಮಸ್ಯೆ ಆಗಿದೆ ಅನ್ನುವಂಥದ್ದು. ಮೇಡಮ್ ನಮಸ್ತೆ, ತಾವು ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ರೆ? ಏನು ನಾವು 2 hours ಇಂದ ವೇಟ್ ಮಾಡ್ತಾ ಇದೀವಿ. ನಾವರಂಗ್ ಹತ್ರ ಇಷ್ಟು ತನಕ ವೇಟ್ ಮಾಡಿದ್ವಿ. ಅಲ್ಲಿ ½ an hour ಆದ್ರೂ ನಮಗೆ ಬಸ್ ಸಿಗ್ಲಿಲ್ಲ. ಅಟ್ಲೀಸ್ಟ್ ಮೆಜೆಸ್ಟಿಕ್ ಆದ್ರೂ ಬರುತ್ತಾರೆ, ತುಂಬಾ ರಶ್ ಇದೆ, ಬಸ್ಗಳ ಪ್ರಾಬ್ಲಮ್ ಇದೆ ಸರ್. ಒಂದ್ 2 ಅವರ್ದಿಂದ ಕಾಯ್ತಾ ಇದ್ದೀರಾ? ಹಾ ಸರ್, 2 hour ಕಾಯ್ತಾ ಇದೆ. ನನ್ನ ಬಲಭಾಗದಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಾ, ಎಲ್ಲರೂ ಕೂಡ ಬಸ್ಗಳನ್ನ ಹುಡುಕ್ತಾ ಇರುವಂತದ್ದು. ಯಾವ ಬಸ್ ಯಾವ ಕಡೆಗೆ ಹೋಗುತ್ತೆ, ಬಸ್ಸು ಬಂದರೂ ಕೂಡ ಅದು ರಶ್ ಆಗ್ತಾ ಹೋಗ್ತಾ ಇದೆ. ತೀರಾ ರಶ್ ನಲ್ಲಿ ನಮಗೆ ಬಸ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಎಲ್ಲರೂ ಕೂಡ ಬಸ್ಗೋಸ್ಕರ ಕಾಯ್ತಾ ಇದ್ದಾರೆ. ನಾಳೆ ವೋಟಿಂಗ್ ಇದೆ, ವೋಟ್ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ಮೇಡಮ್ ನಮಸ್ತೆ, ತಾವು ಯಾವ ಕಡೆಗೆ ಹೋಗಿ ಬಸ್ ಕಾಯ್ತಾ ಇದ್ದೀರಾ? ಏನ್ ಮೇಡಮ್? ನಾವು ತುಮಕೂರಿಗೆ ಹೋಗ್ಬೇಕು. ಓಕೆ, ನಾವು ವೋಟ್ ಮಾಡೋಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ನಾವು ಬೆಸ್ಕಾಂ ಅಲ್ಲಿ ವರ್ಕ್ ಮಾಡ್ತಾ ಇರೋದು. ಬೆಸ್ಕಾಂ ಆಫೀಸ್ ಮುಗಿಸ್ಕೊಂಡು ಪರ್ಮಿಷನ್ ತಗೊಂಡು ಬಂದಿದ್ದೀನಿ, ಬೇಗ ಹೋಗ್ಬೇಕು ಅಂತ. ಬಸ್ ಸಿಕ್ತಿಲ್ವಾ? ಸಿಕ್ಕಿಲ್ಲ, ನೋಡಿದ್ರೆ 3 ಬಸ್ ನಿಂತಿದೆ, ಫುಲ್ಲು ರಶ್ ಇದೆ, ಹತ್ತಕ್ಕೂ ಜಾಗ ಇಲ್ಲ. ಬಟ್ ಇದಕ್ಕೆ ನಾವು ನೋಡ್ಕೊಂಡು ಹೋಗಿ ವೋಟ್ ಮಾಡ್ಬೇಕಾಗತ್ತೆ. ಇದು ಇಲ್ಲಿನ KSRTC ಬಸ್ ನಿಲ್ದಾಣದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ದೃಶ್ಯಗಳು. ಎಲ್ಲರೂ ಕೂಡ ಜನ ಬಸ್ಗೋಸ್ಕರ ಕಾಯ್ತಾ ಇದ್ದಾರೆ. ನಾವು ವೋಟ್ ಮಾಡಬೇಕು ಅಂತೇಳಿ ತಮ್ಮ ಆಫೀಸ್ಗಳಲ್ಲಿ ರಜೆ ಹಾಕಿ ಬಂದಿದ್ದೀವಿ. ಆದ್ರೆ ಇಲ್ಲಿ ಬಸ್ಗಳ ಸಂಖ್ಯೆ ಕಡಿಮೆ ಇದೆ. ಕೆಲವೊಂದು ಬಸ್ಗಳನ್ನ ಎಲೆಕ್ಷನ್ ಡ್ಯೂಟಿಗೆ ಬಳಸ್ಕೊಂಡಿದ್ದಾರೆ. ಇರುವಂತ ಬಸ್ಗಳು ಕೂಡ ರಶ್ ಬರ್ತಾ ಇದೆ ಅನ್ನುವಂಥದ್ದು. ಒಟ್ಟಾರೆ KSRTCಯ ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಆದ್ರೆ ಬಸ್ಗಳ ಸಂಖ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಬರುವಂತ ಬಸ್ಗಳು ಕೂಡ ರಶ್ ನಲ್ಲಿ ಬರ್ತಾ ಇದ್ದು, ಪ್ರಯಾಣಿಕರು ತಮ್ಮ ತಮ್ಮ ಊರುಗಳಿಗೆ ಜಿಲ್ಲೆಗಳಿಗೆ ತೆರಳೋದಕ್ಕೆ ಗೊಂದಲ ಆಗ್ತಾ ಇರುವಂತದಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮರಾ ಮಂಜುನಾಥ್ ಜೊತೆ ಲೋಕೇಶ್ ಕೊಡಗಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಮೊದಲ ಹಂತದ ಚುನಾವಣೆ ನಾಳೆ ಇದೆ. ಬೆಂಗಳೂರಿನಲ್ಲಿರೋರು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ವೋಟಿಂಗ್ ಇರೋರು ಈಗ ತಮ್ಮ ಊರುಗಳತ್ತ ಮುಖ ಮಾಡ್ತಾ ಇದ್ದಾರೆ. ಸಹಜವಾಗಿಯೇ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಬಸ್ಸುಗಳ ಕೊರತೆ ಉಂಟಾಗಿರುವಂಥದ್ದು. ಇನ್ನು 5-6 ಗಂಟೆ ಆಗ್ತಾ ಇದ್ದ ಹಾಗೆ ಮತ್ತಷ್ಟು ಪ್ರಯಾಣಿಕರು KSRTC ಬಸ್ ನಿಲ್ದಾಣದತ್ತ ದಾಂಗುಡಿ ಇಡುವಂತಹ ಸಾಧ್ಯತೆ ಇದೆ. ಆದಷ್ಟು ಬಸ್ಸಿನ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಪ್ರಯಾಣಿಕರು ಕೂಡ ಕೇಳ್ಕೊಳ್ತಾ ಇರುವಂಥದ್ದು.